ನಮಸ್ಕಾರ ಎಲ್ಲರಿಗೂ. ನೋಡಿ, ಪುನೀತ್ ಕೆರೆಹಳ್ಳಿ ಇವ ಒಬ್ಬ ಹಿಂದೂ ಆಗಿ ಒಬ್ಬ ನಿಜ ಹಿಂದೂ ಧರ್ಮದ ಮಾರ್ಗದಲ್ಲಿ ನಡೆದಂತ ಮಹೇಶ್ ಶೆಟ್ಟಿ ತಿಮರೋಡಿಯ ಎದುರೇ ಅವ ಅನ್ಯಾಯ ಪರ ನಿಂತಿದ್ದಾನೆ. ಅತ್ಯಾಚಾರಿಗಳ ಪರ ನಿಂತು ಒಬ್ಬ ಶ್ರೀರಾಮಚಂದ್ರನ ಆದರ್ಶದಲ್ಲಿರುವಂತ ಮಹೇಶ್ ಶೆಟ್ಟಿಗೆ ಅವ ಆವಾಜಿ ಹಾಕಿದ್ದಾನೆ ಅಂತ ಹೇಳಿದ್ರೆ ಅವ ಹಿಂದೂ ಧರ್ಮಕ್ಕೆ ವಿರೋಧಿಯಾಗಿ ನಡೆದಿದ್ದಾನೆ ಅಂತ ಅರ್ಥ. ಅವ ನಿಜವಾದ ಧರ್ಮದಲ್ಲಿ ಇರುತ್ತಿದ್ರೆ ಇವತ್ತು ಅವನನ್ನು ಅವನ ಧರ್ಮವೇ ರಕ್ಷಿಸುತ್ತಿತ್ತು. ಇವತ್ತು ಹೀಗೆ ಒಂದು ಲೈವ್ ಬಂದು ಹೇಳಬೇಕಂತ ಅವಶ್ಯಕತೆ ಇರಲಿಲ್ಲ. ಈ ಲೈವ್ ಬಂದು ಹೇಳಿದ ಇದು ಇಡೀ ವಿಶ್ವ ನೋಡುತ್ತಿದೆ. ಇವನ ಈ ಲೈವ್ ಅನ್ನು ಎಲ್ಲ ವೈರಲ್ ಆಗ್ತಿದೆ. ಆದರೆ ಇದು ಯಾರಿಗೆ ಕೆಟ್ಟ ಸಂದೇಶ? ಒಬ್ಬ ಹಿಂದೂ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಂಥ ಅವನಿಗೆ ಇಂಥ ಪರಿಸ್ಥಿತಿ ಬಂತು ಅಂತ ಇದು ಹಿಂದೂಗಳಿಗೆ ಕೆಟ್ಟ ಹೆಸರು. ಅಂದ್ರೆ ನಾವು ತಿಳಿದುಕೊಳ್ಬೇಕು, ಇನ್ನಾದ್ರೂ ನಾವು ಹಿಂದೂಗಳು ನಿಜವಾದ ಧರ್ಮ ಮಾರ್ಗದಲ್ಲಿ ಹೋಗ್ಬೇಕು, ಅಧರ್ಮ ಮಾರ್ಗದಲ್ಲಿ ಹೋಗಬೇಡಿ. ನಮ್ಮ ಧರ್ಮ ಅದು ನಮಗೆ ಶ್ರೇಷ್ಠ. ಹಾಗಂತೂ 24 ಗಂಟೆ ಇನ್ನೊಂದು ಧರ್ಮವನ್ನು ನಮಗೆ ಬೈಯಬೇಕಂತ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಧರ್ಮಕ್ಕೆ, ನಮ್ಮ ಧರ್ಮದಲ್ಲಿ ಇರುವ ಜನರಿಗೆ ಏನಾದರೂ ತೊಂದರೆ ಇನ್ನೊಬ್ಬರು ಮಾಡಿದ್ದಾರೆ, ಇನ್ನೊಂದು ಧರ್ಮದವರು ಮಾಡುತ್ತಾರೆ ಅಂತ ಹೇಳುವಾಗ ಆಗ ನಾವು ಒಗ್ಗಟ್ಟಾಗುವ. ಅದು ಸತ್ಯ ಧರ್ಮ ನ್ಯಾಯಕ್ಕೋಸ್ಕರ. ಅದು ಹೊರತು ನಮ್ಮ ನಿಜವಾದ ಧರ್ಮದ ಪಥದಲ್ಲಿ ಹೋದ್ರೆ ನಾವು ಯಾವ ಧರ್ಮಕ್ಕೂ ಯಾವ ಸಮುದಾಯಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ನಿಜವಾದ ನಮ್ಮ ಧರ್ಮ ಮಾರ್ಗದಲ್ಲಿದ್ದೇವೆ, ಅದೇ ನಮ್ಮನ್ನು ರಕ್ಷಿಸುತ್ತದೆ. ನಾವು ಒಂದು ಧರ್ಮದ ಹೆಸರು ಹೇಳಿ ಅಧರ್ಮದ ಮಾರ್ಗದಲ್ಲಿ ಹೋದ್ರೆ ಆ ನಮ್ಮ ಧರ್ಮದ ಹೆಸರನ್ನು ಎಲ್ಲಿವರೆಗೆ ತಪ್ಪು ಸಂದೇಶ ತಲುಪಿಸುತ್ತದೆ ಅಂತ ಹೇಳುವುದಕ್ಕೆ ಇವತ್ತು ಪುನೀತ್ ಕೆರೆಹಳ್ಳಿ ಕಾರಣ. ಒಬ್ಬ ಹಿಂದೂ ಅಂತ ಭಾರಿ ಬೊಬ್ಬೆ ಹಾಕಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಅಲ್ಲಿ ಬಂದು ಮಂಜುನಾಥ ಅಣ್ಣಪ್ಪ ಸ್ವಾಮಿಗೆ ಎದುರಾಗಿ ಅಧರ್ಮ ಮಾತಾಡಿದ ಅವನ ಸ್ಥಿತಿ ಇವತ್ತು ಹೇಗಾಗಿದೆ? ಇದು ನಾವು ನಿಜವಾದ ಹಿಂದೂಗಳು ನಂಬಿಕೊಂಡು ಬಂದಂತಹ ಮಂಜುನಾಥ ಅಣ್ಣಪ್ಪ ಸ್ವಾಮಿ, ಮಹಾಲಿಂಗೇಶ್ವರ ಹಾಗೂ ನಾವೆಲ್ಲ ನಂಬಿಕೊಂಡು ಬರುವಂತಹ ದೇವರು, ದೈವಾದಿಗಳ ಆ ಒಂದು ಸತ್ಯ ಶಕ್ತಿ ಕಾರ್ಣಿಕ ಇವತ್ತು ಇಂಥ ನಕಲಿಗಳಿಗೆ ತೋರಿಸಿಕೊಡ್ತದೆ. ಆದರೂ ನಮಗೆ ಒಂದು ಹೃದಯದಲ್ಲಿ ಒಂದು ಏನೋ ಒಂದು ತರ ಆಗ್ತಿದೆ. ಯಾಕೆಂದ್ರೆ ಒಬ್ಬ ಹಿಂದೂ ಆದ ಕಾರಣ ನಾನು ಹೇಳುವುದು ಇಷ್ಟೇ, ನಿಜವಾದ ಒಬ್ಬ ಹಿಂದೂ ಆಗಿ ಇನ್ನಾದರೂ ನಾವು ನಂಬುವಂಥ ದೇವರು ಅವನಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ತಮ್ಮ ಧರ್ಮ ಅಂದ್ರೆ ನಿಜ ಸತ್ಯ ನ್ಯಾಯ ಮಾರ್ಗದಲ್ಲಿ ನಡೆದುಕೊಂಡು ಧರ್ಮವನ್ನು ಉಳಿಸಲಿ, ಹೊರತು ಅಧರ್ಮದ ಮಾರ್ಗದಲ್ಲಿ ಹೋಗಿಕೊಂಡು ಕೇವಲ ಶೋ ಮಾಡಲಿಕ್ಕೆ ನಾನು ಹಿಂದೂ ಅಂತ ಹೇಳಿಕೊಂಡು ಇನ್ನೊಂದು ಧರ್ಮವನ್ನು ಬೈದುಕೊಂಡು
ಗೋವಿನ ಹೆಸರಲ್ಲಿ ಏನೆಲ್ಲ ನಾಟಕ ಮಾಡಿಕೊಳ್ಳುವುದು ಅದು ಸರಿಯಲ್ಲ ಎಂಬುದು ಇವತ್ತು ಗೊತ್ತಾಗಿರಬಹುದು ಕೆರೆಹಳ್ಳಿಗೆ. ಗೋರಕ್ಷಣೆ ಮಾಡಬೇಕು, ಗೋರಕ್ಷಣೆ ಆಗಲೇಬೇಕು. ಕಾಮಧೇನು, ನಮ್ಮ ಕಾಮಧೇನು ಗೋವು, ಕಾಮಿಸಿದ್ದನ್ನು ಕೊಡುವಂತಹದ್ದು. ಅಂತಹ ಗೋವು ರಕ್ಷಣೆ ಆಗಬೇಕು. ಅದೇ ರೀತಿ ನಮ್ಮ ಹಿಂದೂ ಧರ್ಮ ಉಳಿಬೇಕಂತ ಇದ್ರೆ ನಿಜ ಪಥದಲ್ಲಿ ಹೋಗಬೇಕು, ಶ್ರೀರಾಮಚಂದ್ರನ ಆದರ್ಶದಲ್ಲಿ ಹೋಗಬೇಕು. ಆ ರೀತಿ ಹೋಗುತ್ತಿದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಯಾವ ರೀತಿ ಮುಗಿಸಬೇಕು ಅಂತ ನೋಡಿದ ಅತ್ಯಾಚಾರಿ ಕಾಮಂದರುಗಳ ಪರ ನಿಂತದ್ದಲ್ವ ಈ ಕೆರೆಹಳ್ಳಿ. ಅದು ಇವತ್ತು ತಿರುಗಿ ತೋರಿಸ್ತಾ ಇದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅವನ ಆ ಮಾತನ್ನು ನೋಡಿ ನಗಾಡ್ತಾ ಇದ್ದಾರೆ. ಇದನ್ನು ನಾವು ತಿಳಿದುಕೊಳ್ಬೇಕು. ಇನ್ನು ಮುಂದಕ್ಕೂ ಇದೇ ಆಗುವುದು. ಯಾರು ಒಬ್ಬ ಶ್ರೀರಾಮಚಂದ್ರನ ಆದರ್ಶದಲ್ಲಿ ನಡೆದು ನಮ್ಮ ಹಿಂದೂ ಹೆಣ್ಮಕ್ಕಳಿಗೋಸ್ಕರ, ಯುವ ಜನತೆಗಳಿಗೋಸ್ಕರ ತನ್ನ ಜೀವಮಾನವನ್ನೇ ಲೆಕ್ಕಿಸದೆ, ತನ್ನ ಭವಿಷ್ಯವನ್ನೇ ಲೆಕ್ಕಿಸದೆ, ಈ ಸ್ತ್ರೀ ಶಕ್ತಿಗೋಸ್ಕರ, ಯುವ ಶಕ್ತಿಗೋಸ್ಕರ 14 ವರ್ಷದವರೆಗೆ ಕಾಲಿಗೆ ಚಪ್ಪಲು ಹಾಕದೆ ವೃತ ಹಿಡಿದು ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಹೋರಾಡುತ್ತಾರೆ ಅಂತ ಹೇಳಿದ್ರೆ, ಅವರ ಬೆನ್ನ ಹಿಂದೆ ನಿಂತಹ ಪ್ರಸನ್ನ ರವಿ ಆಗಲಿ, ಶಶಿಕಲಾ ಶೆಟ್ಟಿ ಆಗಲಿ, ಅಥವಾ ನಮ್ಮ ಜಯಂತ್ ಟಿ ಆಗಲಿ, ಗಿರೀಶ್ ಮಟ್ಟಣ್ಣನವರ್, ತಮ್ಮಣ್ಣ ಶೆಟ್ರು, ರವಿ ಕಾವೂರು, ಅನ್ನಬಾಂಡ್, ಶ್ರೀನಾಥ್ ಶೆಟ್ಟಿ, ಇಂಥ ಎಷ್ಟೋ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ನ್ಯಾಯವಂತ ಮಹೇಶ್ ಶೆಟ್ಟಿ ಪರ ನಿಂತು ನ್ಯಾಯಕ್ಕೆ ಹೋರಾಡುತ್ತೇವೆ. ಇದು ಒಂದು ಆದರ್ಶತೆ. ಯಾಕೆಂದ್ರೆ ನಮಗೆ ಈ ಭೂಮಿ ಮೇಲೆ ಸತ್ಯ ಉಳಿಬೇಕು, ನಿಜ ಧರ್ಮ ಉಳಿಬೇಕು. ಸತ್ಯವೇ ಗೆಲ್ಲುವುದು, ನಿಜ ಧರ್ಮವೇ ಗೆಲ್ಲುವುದು. ಇದನ್ನು ನಾವು ತೋರಿಸಿಕೊಡಬೇಕು ಅಂತ ಆದ್ರೆ ನಾವು ನಿಜವಾದ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಹೊರತು ಒಬ್ಬನತ್ರ ಹಣ ಉಂಟು, ಸಂಪತ್ತು ಉಂಟು, ರಾಜಕೀಯವಾಗಿ ಅಧಿಕಾರ ಉಂಟು, ಹುದ್ದೆ ಉಂಟು, ಸೀಟು ಉಂಟು, ಪವರ್ ಉಂಟು ಅಂತ ಹೇಳಿಕೊಂಡು ಅವರು ಏನು ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಕೊಲೆ ಮಾಡಿದ್ರು, ಗುಂಡಾಗಿರಿ ಮಾಡಿದ್ರು, ಸರ್ವಾಧಿಕಾರದಿಂದ ಮೆರೆದ್ರು, ಅವರ ಪರ ನಿಲ್ಲಬೇಕು ಅಂತ ಯಾರು ನಿಲ್ಲುತ್ತಾರೋ ಅವರು ಈ ಭೂಮಿ ಮೇಲೆ ನಾಶ ಆಗಬೇಕು. ಇದರ ವಿರುದ್ಧ ನಾವು ಹೋರಾಡಬೇಕು. ಅದು ನಿಜವಾದ ಧರ್ಮ. ಮಿತಿಮೀರಿ ಅಧರ್ಮ ನಡೆದಾಗ ಯಾವ ರೀತಿ ಈ ಮೊದಲು ವಿಷ್ಣು ಅವತಾರ ಆಗಿದೆಯೋ ಅಥವಾ ಕೃಷ್ಣ ಅವತಾರ ಆಗಿದೆಯೋ ಅದೇ ರೀತಿ ಇವತ್ತು ಒಂದು ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದಲ್ಲಿ ಆ ಆವರಣದಲ್ಲಿ ಅತ್ಯಾಚಾರ, ಕೊಲೆ, ಗುಂಡಾಗಿರಿ ಕಣ್ಣೆದುರಿಗೆ ಆದದ್ದನ್ನು ಇವತ್ತು ಈ ಕಾಮಾಂಧರ ಪರ ನಿಂತು ಅಧರ್ಮೀಯರು ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಅವರ ನಾಶ ಆಗ್ಬೇಡ್ವೆ? ಅವರ ನಾಶ ಒಂದಲ್ಲ ಒಂದು ರೀತಿಯಲ್ಲಿ ಆಗಬೇಕು. ನಾವು ಹೇಳುವುದಿಲ್ಲ, ನಮ್ಮದೇ ಹಿಂದೂಗಳು ಕೆಲವು ತಪ್ಪು ದಾರಿಯಲ್ಲಿ ಹೋಗ್ತಾರೆ. ನಾವು ಹೇಳುವುದಿಲ್ಲ ಅವರು ನಾಶ ಆಗಬೇಕು ಅಂತ. ಆದರೆ ದೇವರು ಅವರಿಗೆ ನಾವು ನಂಬುವ ಹಿಂದೂ ಧರ್ಮದ ನಂಬುವ ಸತ್ಯ ಧರ್ಮ ಸಾಕ್ಷಿಯಾಗಿ, ವಿಶ್ವಾಸವಾಗಿ, ಕಾರ್ಣಿಕವಾಗಿ ಆ ಕೆಟ್ಟ ದಾರಿಯಲ್ಲಿ ಹೋಗುವಂತ ಹಿಂದೂಗಳನ್ನು ಒಳ್ಳೆಯ ದಾರಿಗೆ ತನ್ನಿ ಅಂತ ನಾವು
ಎಲ್ಲ ದೇವರು ದೈವಗಳಲ್ಲಿ ಪ್ರಾರ್ಥಿಸುವುದು. ಇನ್ನಾದರೂ ಪುನೀತ್ ಕೆರೆಹಳ್ಳಿಗೆ ಬುದ್ಧಿ ಕೊಡಲಿ. ಮಹೇಶಣ್ಣನಂತಹ ಸತ್ಯದ ಮಾರ್ಗದಲ್ಲಿ ನಡೆಯುವವರ ಪರ ನಿಲ್ಲಲಿ. ಖಾಲಿ ಯಾರೋ ಹೇಳಿದ್ರು, ಯಾರಿಗೋ ಬೇಕಾಗಿ ಇನ್ನೊಂದು ಧರ್ಮವನ್ನು ಬೈಯುವುದು ಅಥವಾ ನ್ಯಾಯದಲ್ಲಿರುವವರಿಗೆ ಧಮಕಿ ಕೊಡುವುದು, ಇದು ಆಗಬಾರ್ದು. ನಿಜ ಧರ್ಮ ಮಾರ್ಗದಲ್ಲಿ ಹೋಗಲಿ. ನಮ್ಮ ಸನಾತನ ಹಿಂದೂ ಧರ್ಮವನ್ನು ಬೆಳಗಲಿ. ಅದು ನಮ್ಮ ನಿಷ್ಠೆ, ಪ್ರಾಮಾಣಿಕತೆ. ನಮಗೆ ಇನ್ನೊಂದು ಧರ್ಮ, ಇನ್ನೊಂದು ಸಮುದಾಯ ನಮಗೆ ಏನು ಮಾಡಲಿಕ್ಕಿಲ್ಲ. ಆ ಇನ್ನೊಂದು ಸಮುದಾಯ, ಇನ್ನೊಂದು ಧರ್ಮ ಅವರು ತಪ್ಪು ಮಾರ್ಗದಲ್ಲಿ ಹೋದರೆ ಅವರು ನಾಶ ಆಗ್ತಾರೆ. ಆದರೆ ನಾವು ಆ ಹಾದಿ ಹಿಡಿಯಬಾರ್ದು. ನಾವು ನಿಜವಾದ ಧರ್ಮ ಮಾರ್ಗದಲ್ಲಿ ಹೋದರೆ ನಮ್ಮನ್ನು ಆ ಧರ್ಮ ರಕ್ಷಿಸುತ್ತದೆ. ಆದ ಕಾರಣ ಇನ್ನೊಂದು ಧರ್ಮದವರು ನಮಗೆ ಬೇಕಂತಲೇ ತಪ್ಪು ಮಾಡಿದರೆ ಅದು ಅವರ ನಾಶವೇ ಹೊರತು ನಮ್ಮ ನಾಶ ಅಲ್ಲ. ಹಾಗಂತೂ ನಾವು ದಿನ 24 ಗಂಟೆ ಇನ್ನೊಂದು ಧರ್ಮವನ್ನು ಬೈದರೆ ನಮ್ಮ ಧರ್ಮ ಉಳಿಯುತ್ತದೆ ಅಂತ ಹೇಳುವುದು ತಪ್ಪು. ಅದು ನಮ್ಮ ಧರ್ಮದ ಅರ್ಥವನ್ನು ಅನರ್ಥವಾಗಿ ಮಾಡುತ್ತದೆ. ಆಗ ನಮ್ಮ ಧರ್ಮ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ ಯಾವಾಗ ನಮ್ಮನ್ನು ರಕ್ಷಿಸಬೇಕು, ಅದು ನಮ್ಮ ನಡತೆ, ನಮ್ಮ ನಿಷ್ಠೆ, ನಮ್ಮ ಪ್ರಾಮಾಣಿಕತೆ, ನಾವು ನಡೆಯುವ ದಾರಿ ಅದು ಒಳ್ಳೆ ಶುದ್ಧ ಪರಿಶುದ್ಧವಾಗಿರಬೇಕು. ಆ ಪರಿಶುದ್ಧವಂತ ದಾರಿಯಲ್ಲಿ ನಾವು ನಡೆದರೆ, ಸತ್ಯ ಧರ್ಮ ನ್ಯಾಯ ಮಾರ್ಗದಲ್ಲಿ ನಡೆದರೆ ಅದೇ ನಿಜವಾದ ಧರ್ಮ. ಆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಆ ಧರ್ಮದ ಎದುರು ಯಾವ ಸಮುದಾಯವೂ ಇಲ್ಲ. ಅದನ್ನು ನಾವು ತಿಳಿದುಕೊಳ್ಬೇಕು. ನಾವು ಶ್ರೇಷ್ಠ ಧರ್ಮ ಮನುಷ್ಯ ಧರ್ಮದಲ್ಲಿ ಹುಟ್ಟಿದ್ದೇವೆಲ್ಲ. ಮನುಷ್ಯ ಧರ್ಮದಲ್ಲಿ ಹುಟ್ಟಿದ ಕಾರಣ ನಾವು ನಡೆಯುವ ಮಾರ್ಗ ಅದು ನೇರವಾಗಿರಬೇಕು. ಆ ನೇರ ಮಾರ್ಗ ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿದ್ದರೆ ಬೇರೆ ಯಾವ ಜಾತಿ ಸಮುದಾಯಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ನಿಜವಾದ ಧರ್ಮವೇ ಅವರನ್ನು ನಾಶ ಮಾಡುತ್ತದೆ. ಆದ ಕಾರಣ ಯಾರೇ ಆಗಲಿ ನಾವು ಪ್ರತಿಯೊಬ್ಬರಿಗೆ ಗೌರವ ಕೊಡಬೇಕು. ಯಾವುದೇ ಧರ್ಮ ಆಗಲಿ ಸಮುದಾಯವಾಗಲಿ, ನಾವು ಪ್ರತಿಯೊಂದು ಧರ್ಮಕ್ಕೆ ಗೌರವ ಕೊಟ್ಟಾಗ ಆ ಗೌರವ ನಮಗೆ ತಿರುಗಿ ಬರುತ್ತದೆ. ಅದೇ ನಮ್ಮನ್ನು ರಕ್ಷಿಸುತ್ತದೆ. ನಾವು ಯಾವಾಗ ಒಬ್ಬನಿಗೆ ಗೌರವ ಕೊಡೋದಿಲ್ವೋ, ಆ ಅಗೌರವ ತಿರುಗಿ ನಮಗೆ ಬರುವಾಗ ಇದೇ ಪುನೀತ್ ಕೆರೆಹಳ್ಳಿಗೆ ಆದಂಥ ಬೆಳವಣಿಗೆ ಆಗ್ತದೆ. ಇದನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು. ಆದ ಕಾರಣ ನಾನು ದೇವರಲ್ಲಿ ಕೈ ಮುಗಿಯುವುದು, ಇನ್ನಾದರೂ ಪುನೀತ್ ಕೆರೆಹಳ್ಳಿಗೆ ಒಳ್ಳೆಯ ಬುದ್ಧಿ ಕೊಡಲಿ. ಯಾರಾದರೂ ಸೆಕ್ಯೂರಿಟಿ ಅವರಿಗೆ ಜಾಮೀನು ಸಿಕ್ಕಿ ಅವರು ನ್ಯಾಯಯುತವಾಗಿ ಹೊರಗೆ ಬಂದು ನಿಜವಾದ ಧರ್ಮ ಮಾರ್ಗದಲ್ಲಿ ನಡೆಯಲಿ. ಒಬ್ಬ ಮಹೇಶ್ ಶೆಟ್ಟಿಯಂತೆ ಲಕ್ಷ ಲಕ್ಷ ಮಹೇಶ್ ಶೆಟ್ಟಿಗಳು ಉದ್ಭವವಾಗಲಿ. ನಮ್ಮ ಈ ದೇಶದಲ್ಲಿ ನಿಜ ಹಿಂದೂ ಧರ್ಮಕ್ಕೆ ಒಳ್ಳೆಯ ಒಂದು ಬೆಳವಣಿಗೆ ಆಗಲಿ. ಎಲ್ಲರನ್ನು ಗೌರವಿಸಿಕೊಂಡು ನಮ್ಮ ಸನಾತನ ಹಿಂದೂ ಧರ್ಮ ಇಡೀ ಲೋಕದಲ್ಲಿ ಶ್ರೇಷ್ಠ ಧರ್ಮವೆಂದು ಮೆರೆಯಲಿ. ಪ್ರತಿಯೊಬ್ಬರು ಸರ್ವಧರ್ಮೀಯರು ಇವತ್ತು ಯಾವ ರೀತಿ ಮಹೇಶ್ ಶೆಟ್ಟಿಯನ್ನು ಕೊಂಡಾಡುತ್ತಾರೋ, ಸರ್ವಧರ್ಮೀಯರೂ ಕೂಡ ಇವತ್ತು ಮಹೇಶ್ ಶೆಟ್ಟಿಯನ್ನು ನಿಜ ಹಿಂದೂ ನಾಯಕ, ಹಿಂದೂ ಜನನಾಯಕ ಎಂದು ಕೊಂಡಾಡುತ್ತಾರೋ, ಅದೇ ರೀತಿ ನಾವೆಲ್ಲ ಮಹೇಶ್ ಶೆಟ್ಟಿಯಂತೆ ನಿಜ ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿ ಹೋಗಿ ನಮ್ಮ ಸನಾತನ ಹಿಂದೂ ಧರ್ಮವನ್ನು ವಿಶ್ವದಲ್ಲಿ ಶ್ರೇಷ್ಠ ಧರ್ಮವೆಂದು
ಗೌರವದ ಧರ್ಮವೆಂದು ಹೇಳಿಕೊಳ್ಳುವ ಹಾಗೆ ನಾವು ಮಾಡಿ ತೋರಿಸಬೇಕು. ಇದು ನಿಜ ಧರ್ಮ ಮಾರ್ಗ. ಆದ ಕಾರಣ ಎಲ್ಲರಲ್ಲೂ ನಮ್ಮ ಹಿಂದೂ ಬಾಂಧವರಲ್ಲಿ ನಾನು ಒಂದೇ ವಿನಂತಿ ಮಾಡುವುದು, ನಾವು ಹಿಂದೂಗಳು ನಾವೇ ವಿರೋಧ ಮಾಡಿಕೊಂಡು ಹೋದರೆ ನಮ್ಮ ಬಟ್ಟಲಿಗೆ ನಾವೇ ಮಣ್ಣು ಹಾಕಿದಾಗೆ ಆಗ್ತದೆ. ಇದನ್ನು ತಿಳಿದುಕೊಳ್ಳಬೇಕು. ಮೊದಲು ನಾವು ಒಗ್ಗಟ್ಟಾಗಬೇಕು. ಮೊದಲು ನಾವು ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿ ಹೋಗಲಿಕ್ಕೆ ಕಲಿಬೇಕು. ಅತ್ಯಾಚಾರ, ಅನಾಚಾರ, ಕೊಳ್ಳೆ, ಗುಂಡಾಗಿರಿ, ಸರ್ವಾಧಿಕಾರದಿಂದ ಮೆರೆಯುವವರನ್ನು ತ್ಯಜಿಸಿ, ನಿಮಗೆ ಎಷ್ಟು ಅವರ ಎಂಜಲ ಕೋಟಿ ಕೋಟಿ ಹಣವು ಅದು ಶಾಶ್ವತವಲ್ಲ. ನಿಮಗೆ ಶಾಶ್ವತ ಯಾವುದು ಅಂತ ಹೇಳಿದ್ರೆ ಸತ್ಯ ಧರ್ಮ ನ್ಯಾಯ ಮಾರ್ಗದಲ್ಲಿ ಹೋಗುವುದು ಶಾಶ್ವತ ಜೀವನ. ಯಾರು ಮಹೇಶ್ ಶೆಟ್ಟಿಯ ಹಾಗೆ ನೇರ ಮಾರ್ಗದಲ್ಲಿ ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿ ಹೋಗ್ತಾರೋ ಅಂತ ಅವರಿಗೆ ಮಾತ್ರ ಮುಂದೆ ಮೋಕ್ಷವೂ ಸಿಗ್ತದೆ. ಅನ್ಯಾಯ ಮಾರ್ಗದಲ್ಲಿ ಅಧರ್ಮದ ಮಾರ್ಗದಲ್ಲಿ ಹೋದರೆ ಮುಂದೆ ನರಕಲೋಕಕ್ಕೆ ಹೋಗುವುದು ಇದು ಸತ್ಯ. ಇದನ್ನು ನಾವೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ಹಿಂದೂ ಬಾಂಧವರು ನಮ್ಮ ಸನಾತನ ಹಿಂದೂ ಧರ್ಮದ ಗೌರವ, ನಡತೆ, ನೀತಿ, ನಿಯಮ, ನಿಷ್ಠೆ, ಪ್ರಾಮಾಣಿಕತೆ, ಸರಿಯಾದ ದಾರಿಯನ್ನು ಹಿಡಿದುಕೊಂಡು ನಮ್ಮ ಧರ್ಮವನ್ನು ಬೆಳಗಿಸಿ ಇನ್ನೊಂದು ಧರ್ಮ ಸಮುದಾಯಕ್ಕೆ ನಾವು ಗೌರವ ಕೊಡುವ, ನಮ್ಮ ಧರ್ಮವನ್ನು ಬೆಳಗಿಸೋಣ. ನಮ್ಮ ಧರ್ಮವನ್ನು ಬೆಳಗಿಸುವಾಗ ಅದಕ್ಕೆ ವಿರುದ್ಧವಾಗಿ ಯಾರು ಬಂದರೂ ಆಗ ನಾವು ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಉತ್ತರ ಕೊಡುವಂಥ ಹಿಂದೂಗಳು ನಾವಾಗೋಣ. ಜೈ ಹಿಂದ್, ಜೈ ಭಾರತ್, ಬೋಲೋ ಭಾರತ್ ಮಾತಾ ಕಿ, ವಂದೇ ಮಾತರಂ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಮಹೇಶ್ ಶೆಟ್ಟಿ ತಿಮರೋಡಿ. ಸತ್ಯಂ ಶಿವಂ ಸುಂದರಂ. ಸತ್ಯವೇ ಗೆಲ್ಲುತ್ತದೆ. ನಿಜ ಧರ್ಮವೇ ನಮ್ಮನ್ನು ಗೆಲ್ಲಿಸಿಕೊಡುತ್ತದೆ. ಜೈ ಹಿಂದ್.